ಜಮ್ಮು ಮತ್ತು ಕಾಶ್ಮೀರ ರೈಫಲ್ಸ್ನ 13 ಧೈರ್ಯಶಾಲಿ ಸವಾರರು ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ದ್ರಾಸ್ನ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಅಸಾಧಾರಣ ಪ್ರಯಾಣವನ್ನು ಪ್ರಾರಂಭಿಸಿದ್ದಾರೆ. ಇವರೆಲ್ಲ ಶಕ್ತಿಯುತ ಹಾರ್ಲೆ ಡೇವಿಡ್ಸನ್ ಮೋಟಾರ್ ಸೈಕಲ್ಗಳನ್ನು ಏರಿ ಹೊರಟಿದ್ದಾರೆ. ಜೂನ್ 13ರಿಂದ 20ರವರೆಗೆ ನಡೆಯುತ್ತಿರುವ ಈವೆಂಟ್ ನಮ್ಮ ವೀರರನ್ನು ಗೌರವಿಸುವ ಮತ್ತು ಕಾರ್ಗಿಲ್ ವಿಜಯ ದಿವಸ್ನ ರಜತ ಮಹೋತ್ಸವವನ್ನು ಆಚರಿಸುವ ಭಾಗವಾಗಿದೆ. ಇದಲ್ಲದೆ ವೀರ ನಾರಿಯರು ಮತ್ತು ಮಾಜಿ ಸೈನಿಕರ ಪ್ರೇರಕ ಭಾಷಣಗಳು ಮತ್ತು ಸಂವಾದಗಳನ್ನು ಆಯೋಜಿಸಲಾಗುತ್ತಿದೆ. ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಈ ಯಾತ್ರೆಗೆ ಚಾಲನೆ ನೀಡಿದರು. ಈ ಯಾತ್ರೆಯು ಭಾರತೀಯ ಸೇನೆಯ ಸಾಹಸ ಮತ್ತು ಹೊರಾಂಗಣ ಜೀವನದ ಚೈತನ್ಯವನ್ನು ಪ್ರದರ್ಶಿಸುತ್ತದೆ. ಮಾತ್ರವಲ್ಲದೆ ಕಾರ್ಗಿಲ್ ಯುದ್ಧ ಸ್ಮಾರಕ ತಲುಪುವಾಗ ಶಕ್ತಿ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುತ್ತದೆ. ಎಸ್ಪಿರಿಟ್ ಡಿ ಕಾರ್ಪ್ಸ್ ಎಂದು ಕರೆಯಲ್ಪಡುವ ಈ ಇಡೀ ಬೈಕ್ ರ್ಯಾಲಿಯು ರಾಷ್ಟ್ರಕ್ಕೆ ಸಮರ್ಪಣೆ ಮತ್ತು ದೇಶದ ಸುರಕ್ಷತೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ವೀರರ ಸ್ಮರಣೆಯ ದ್ಯೋತಕವಾಗಿದೆ.